ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವೀಕ್ಷಕರೇ, ತಮ್ಮ ಅಭಿನಯದ ಮೂಲಕನೇ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಹಿರಿಯ ನಟಿ ಉಮಾಶ್ರೀ ಅವರು ಇದೀಗ ತಮ್ಮ ವೈಯಕ್ತಿಕ ಜೀವನದ ಒಂದು ದುಃಖಕರವಾದಂತಹ ಅಧ್ಯಾಯವನ್ನ ಎಲ್ಲರೆದುರು ತೆರೆದಿಟ್ಟಿದ್ದಾರೆ. ಕಳೆದ ವರ್ಷ ನಿಧನರಾದಂತಹ ಅವರ ಮಾಜಿ ಪತಿಯನ್ನ ನೆನೆದು ಉಮಾಶ್ರೀ ಅವರು ಕಣ್ಣೀರಿಟ್ಟಿದ್ದಾರೆ. ಜೊತೆಗೆ ಮಾಜಿ ಪತಿ ಬಗ್ಗೆ ಮಾತನಾಡ್ತಾ ಅವರು ಈಗ ಇಲ್ಲ, ಕಳೆದ ವರ್ಷ ಮಣ್ಣಾದ್ರು, ಅವರನ್ನ ಭಗವಂತನ ಪಾದಕ್ಕೆ ಕಳಿಸ್ಕೊಟ್ಟಿದ್ದೇವೆ ಅಂತ ನಟಿ ಉಮಾಶ್ರೀ ಅವರು ಹೇಳಿಕೊಂಡು ಭಾವುಕರಾಗಿದ್ದಾರೆ. ಹಾಗೆ ಉಮಾಶ್ರೀ ಅವರು ಅವರ ಮಾಜಿ ಪತಿಯನ್ನ ಪ್ರೀತಿಸಿ ಮದುವೆ ಆಗಿದ್ದರ ಬಗ್ಗೆ ಕೂಡ ವಿವರಿಸಿದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ, ನನ್ನ ಮತ್ತು ಅವರ ಪ್ರೀತಿ ಇದೆಯಲ್ಲ, ಅದು ಕೊನೆವರೆಗೂ ಸಹ ಒಬ್ಬರ ಬಗ್ಗೆ ಒಬ್ಬರಿಗೆ ಗೌರವಯುತವಾಗಿದ್ದಂತಹ ಪ್ರೀತಿ ವಿಷಯಕ್ಕೆ ಬಂದಾಗ ಆತ ನಿಜವಾಗ್ಲೂ ನನ್ನನ್ನ ಪ್ರೀತಿ ಮಾಡ್ತಾ ಇದ್ರು. ನಾನು ಅವರನ್ನ ಸಹ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೆ. ನಾವು ಈ ವಯಸ್ಸಿನಲ್ಲಿ ನಿಂತ್ಕೊಂಡು ಹಿಂದೆ ತಿರುಗಿ ಒಮ್ಮೆ ನೋಡಿದಾಗ ಆತನ ಅಸಹಾಯಕತೆಯನ್ನ ನಾನು ಅರ್ಥ ಮಾಡಿಕೊಂಡಾಗ ಆತನ ಮೇಲೆ ನನಗೆ ಕರುಣೆ ಬರುತ್ತೆ ಅಂತ ಉಮಾಶ್ರೀ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಆತ ಓದಿರ್ಲಿಲ್ಲ. ನಾನು ಆ ಕಾಲಕ್ಕೆ SSLC ಅಷ್ಟೇ ಓದಿದ್ದು. 16 ವರ್ಷದ ಹುಡುಗಿ ನಾನು. ನನಗೆ ಎಂತ ಗೊತ್ತಾಗುತ್ತೆ ಹೇಳಿ. ಪ್ರೀತಿಸಿ ಮದುವೆ ಆದ್ವಿ. ಆದರೆ ಪ್ರೀತಿ ಎನ್ನುವಂತಹ ಆ ಒಂದು ಅರ್ಥ ಬದುಕನ್ನ ಕಟ್ಟಿಕೊಳ್ಳತಕ್ಕಂತಹ ಒಂದು ಚೌಕಟ್ಟಾಗಿತ್ತು ಅಷ್ಟೇ. ಆ ಚೌಕಟ್ಟಲ್ಲಿ ನಾನು, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಸಂಸಾರ, ಹೀಗೆ ಸಣ್ಣ ಸಣ್ಣ ಕನಸುಗಳನ್ನ ಹುಟ್ಕೊಳ್ತಾ ಹೋಗುತ್ತೆ. ಆ ಕನಸಿಗೆ ಪೂರಕವಾದಂತಹ ಶಕ್ತಿಯಾಗಿ ಒಬ್ಬ ಗಂಡ ನಿಲ್ಲದೆ ಹೋದಾಗ, ಬದುಕಿಗೆ ಸೂಕ್ತ ಆಗದೆ ಹೋದಾಗ, ಎಲ್ಲೋ ಒಂದು ಕಡೆ ನಾನು ಅಂದ್ಕೊಂಡಂತಹ ಕನಸು ಛಿದ್ರ ಆಗ್ತಿದೆ ಅಂತ ಗೊತ್ತಾದಾಗ ಅನಿವಾರ್ಯ ಆಗುತ್ತೆ ನೋಡಿ. ಮನಸ್ಸುಗಳಿಗೆ ಒಂದು ರೀತಿಯಾದಂತಹ ಬೇಕು ಬೇಡಗಳು ಇರುತ್ತೆ ಅಲ್ವಾ? ಅವೆಲ್ಲ ಆಗದೆ ಹೋಯ್ತು. ಹಾಗಾಗಿ ಇಬ್ಬರು ಸಹ ಬೇರೆ ಬೇರೆ ಆಗಿದ್ವಿ. ಈ ರೀತಿ ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡು ಉಮಾಶ್ರೀ ಅವರು ಕಣ್ಣೀರಿಟ್ಟಿದ್ದಾರೆ. ತೊಂದರೆ ಇಲ್ಲ, ನಾವು ದೂರ ಆದರೂ ಕೂಡ ಆತನು ನನಗೆ ಕೇಡನ್ನ ಬಯಸಿಲ್ಲ, ನಾನು ಆತನಿಗೆ ಕೇಡು ಬಯಸಿಲ್ಲ. ಇಲ್ಲಿವರೆಗೂ ಸಹ ಅತ್ತೆ ಮನೆಯಲ್ಲಿ ಅವರ 2ನೇ ಹೆಂಡತಿ ಹಾಗೆ ಅವರ ಮಕ್ಕಳು ಇರ್ತಾ ಇದ್ರು. ನಾನು ಆಗಾಗ ಅತ್ತೆ ಮನೆಗೆ ಹೋಗ್ತಾ ಇದ್ದೆ. ಅವರು ಇಲ್ಲಿಗೆ ಬರೋದು ಹೋಗೋದು ಮಾಡ್ತಾ ಇದ್ರು. ಅವರಿಗೆ ಮಗಳ ಮೇಲೆ ತುಂಬಾನೇ ಪ್ರೀತಿ, ಹಾಗೆ ಜೊತೆಗೆ ಅವರಿಗೆ ಕುಡಿತದ ಚಟ ಬಹಳನೇ ಇತ್ತು. ಮದುವೆ ಅಥವಾ ಪ್ರೀತಿ ಮಾಡಬೇಕಾದ್ರೆ ಯಾರೂ ಸಹ ನನಗೆ ಹೇಳಿರಲಿಲ್ಲ, ಮುಚ್ಚಿಟ್ಟಿದ್ರು. ಕೊನೆವರೆಗೂ ಕೂಡ ಕುಡಿತ ಬಿಟ್ಟು ಇರೋಕೆ ಆಗ್ತಾ ಇರಲಿಲ್ಲ ಅವರಿಗೆ. ಗಂಡ ಅನ್ನುವಂತಹ 2 ಪದವನ್ನ ನನ್ನ ಜೀವನದಲ್ಲಿ ನಾನು ಮರ್ತೇ ಬಿಟ್ಟಿದ್ದೇನೆ. ಅವರು ನನ್ನನ್ನು ಪ್ರೀತಿಸಿದಂತಹ ಒಂದು ಜೀವ, ನಾನು ಅವರನ್ನ ಪ್ರೀತಿಸಿದಂತಹ ಒಂದು ಜೀವ. ಆ ಜೀವಗಳು ಪರಸ್ಪರ ಗೌರವಯುತವಾಗಿ ಇದ್ವಿ. ಕಾಳಜಿಯಿಂದ ಒಬ್ಬರನ್ನೊಬ್ಬರ ಹಿತವನ್ನ ಬಯಸೋದು ಯಾವತ್ತೂ ಸಹ ಕಡಿಮೆ ಆಗಲೇ ಇಲ್ಲ. ಈ ರೀತಿ ಹೇಳಿಕೊಂಡು ಉಮಾಶ್ರೀ ಅವರು ಭಾವುಕರಾಗಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.